ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ರಾಮತೀರ್ಥ ಬೆಟ್ಟದ ಗುಹೆಯೊಂದರಲ್ಲಿ ಪತ್ತೆಯಾದ ರಷ್ಯಾದ ಮಹಿಳೆ ತನ್ನ ಜೀವನದ ದುರಂತ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ರಷ್ಯಾದ 40 ವರ್ಷದ ಮಹಿಳೆ ನೀನಾ ಕುಟಿನಾ ತನ್ನ 2 ಹೆಣ್ಣು ಮಕ್ಕಳಾದ 6 ವರ್ಷದ ಪ್ರೇಯಾ ಮತ್ತು 4 ವರ್ಷದ ಆಮಾ ಜೊತೆಗೆ ವಾಸಿಸ್ತಾ ಇದ್ದವಳನ್ನ ಜುಲೈ 9, 2025ರಂದು ಗೋಕರ್ಣ ಪೊಲೀಸರು ಪತ್ತೆ ಮಾಡಿದ್ರು. ಈ ಘಟನೆಯು ಭಾರತದಾದ್ಯಂತ ಗಮನ ಸೆಳೆದಿದ್ದು, ಆಕೆ ಬಗ್ಗೆ ಇನ್ನೂ ಕೂಡ ಕುತೂಹಲಕಾರಿ ಅಂಶಗಳು ಬಯಲಾಗ್ತಾ ಇದೆ. ಗುಹೆಯಲ್ಲಿ ವಾಸಿಸ್ತಾ ಇದ್ದ ನೀನಾ ಕುಟಿನಾ ಜೀವನದ ಕಥೆ ರೋಚಕವಾಗಿದೆ. ಆಕೆ ತನ್ನ ಗಂಡ ಮತ್ತು ಮಕ್ಕಳ ಬಗ್ಗೆ ರಹಸ್ಯ ಬಿಚ್ಚಿಟ್ಟಿದ್ದಾರೆ. 2 ತಿಂಗಳಿಂದ ಗೋಕರ್ಣ ಗುಹೆಯಲ್ಲಿ ವಾಸಿಸ್ತಾ ಇದ್ದ ನೀನಾ ಕುಟಿನಾ ಗೋಕರ್ಣದ ಗುಹೆಯಲ್ಲಿ ಸುಮಾರು 2 ತಿಂಗಳಿನಿಂದ ವಾಸಿಸ್ತಾ ಇದ್ಲು. ಆಕೆ ಗುಹೆಯೊಳಗೆ ರುದ್ರದೇವರ ವಿಗ್ರಹವನ್ನ ಇಟ್ಟು ದಿನನಿತ್ಯ ಪೂಜೆ ಮತ್ತು ಧ್ಯಾನದಲ್ಲಿ ತೊಡಗಿದ್ಲು. ಆಕೆಯ ಜೀವನ ಶೈಲಿಯು ಪ್ರಕೃತಿಯೊಂದಿಗೆ ಸಾಮರಸ್ಯದಿಂದಿತ್ತು. ಮಕ್ಕಳೊಂದಿಗೆ ಜಲಪಾತದಲ್ಲಿ ಈಜೋದು, ಕಾಡಿನ ಮರದಿಂದ ತಿನ್ನಲು ಆಹಾರ ಸಂಗ್ರಹಿಸೋದು, ಮಣ್ಣಿನಿಂದ ಕಲಾಕೃತಿಗಳನ್ನು ರಚಿಸೋದು ಮತ್ತು ಗಿಡಮೂಲಿಕೆಗಳಿಂದ ಆಹಾರ ತಯಾರಿಸುವುದನ್ನ ಆಕೆ ಆನಂದಿಸ್ತಾ ಇದ್ಲು. ನಾವು ಸಾಯುತ್ತಿರಲಿಲ್ಲ. ನನ್ನ ಮಕ್ಕಳು ಜಲಪಾತದಲ್ಲಿ ಈಜುತ್ತಾ ಸಂತೋಷವಾಗಿದ್ರು. ಗುಹೆಯು ಸುಂದರವಾಗಿತ್ತು. ಗ್ರಾಮದಿಂದ ದೂರವಿರಲಿಲ್ಲ ಎಂದು ನೀನಾ ಹೇಳಿದ್ರು. ವೀಸಾ ಉಲ್ಲಂಘನೆ ಮತ್ತು ಗಡೀಪಾರಿಗೆ ಆಗ್ರಹ. ನೀನಾ 2016ರಲ್ಲಿ ವ್ಯಾಪಾರ ವೀಸಾದಲ್ಲಿ ಭಾರತಕ್ಕೆ ಬಂದಿದ್ಲು. ಆದರೆ 2017ರಲ್ಲಿ ಆಕೆಯ ವೀಸಾ ಅವಧಿ ಮುಗಿದಿತ್ತು. ಆಕೆ 2018ರಲ್ಲಿ ನೇಪಾಳಕ್ಕೆ ತೆರಳಿ ಮರಳಿ ಭಾರತಕ್ಕೆ ಬಂದಿದ್ಲು. ಆಕೆಯ ಪಾಸ್ಪೋರ್ಟ್ ಅನ್ನ ಗುಹೆಯ ಬಳಿಯಿಂದ ಪೊಲೀಸರು ಪತ್ತೆ ಮಾಡಿದ್ದಾರೆ. ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿ FRRO ಆಕೆಯನ್ನ ಬೆಂಗಳೂರಿನ ಬಂಧನ ಕೇಂದ್ರಕ್ಕೆ ಸ್ಥಳಾಂತರಿಸಿದ್ದು, ಗಡೀಪಾರು ಪ್ರಕ್ರಿಯೆಗೆ ಸುಮಾರು 1 ತಿಂಗಳು ಬೇಕಾಗಬಹುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನೀನಾ ಪತಿ ಯಾರು? ನೀನಾ ಆರಂಭದಲ್ಲಿ ತನ್ನ ಮಕ್ಕಳ ತಂದೆಯ ಬಗ್ಗೆ ಮಾತನಾಡಲು ಹಿಂಜರಿದಿದ್ರು. ನಂತರ ಸಲಹೆಗಾರರ ಸಹಾಯದಿಂದ ಆಕೆ ಇಸ್ರೇಲಿ ಉದ್ಯಮಿಯೊಬ್ಬನೊಂದಿಗೆ ಸಂಬಂಧ ಹೊಂದಿದ ವಿಷಯವನ್ನ ಬಹಿರಂಗಪಡಿಸಿದ್ದಾಳೆ. ಈ ವ್ಯಕ್ತಿಯನ್ನ FRRO ಅಧಿಕಾರಿಗಳು ಪತ್ತೆ ಮಾಡಿದ್ದು, ಅವನು ಪ್ರಸ್ತುತ ಭಾರತದಲ್ಲಿ ವ್ಯಾಪಾರ ವೀಸದ ಮೇಲೆ ಇದ್ದಾನೆ. ಅವನು ಬಟ್ಟೆ ವ್ಯಾಪಾರದಲ್ಲಿ ತೊಡಗಿದ್ದಾನೆ. ನಾವು ಅವನನ್ನ ಭೇಟಿಯಾಗಿ ನೀನಾ ಮತ್ತು ಮಕ್ಕಳ ಗಡೀಪಾರಿಗೆ ಟಿಕೆಟ್ ಪ್ರಾಯೋಜಿಸಬಹುದೇ ಎಂದು ಚರ್ಚಿಸಿದ್ದೇವೆ ಎಂದು FRRO ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಗೋವಾ ಗುಹೆಯಲ್ಲಿ ಮಗಳಿಗೆ ಜನ್ಮ ಕೊಟ್ಟ ನೀನಾ. ಅಲ್ಲದೆ ನೀನಾ ತಾನು ಗೋವಾದ ಗುಹೆಯೊಂದರಲ್ಲಿ ಒಂದು ಮಗುವಿಗೆ ಜನ್ಮ ನೀಡಿದ್ದಾಗಿ ಹೇಳಿಕೊಂಡಿದ್ದಾರೆ. ನಾನು ಗುಹೆಯಲ್ಲಿ ವಾಸ ಮಾಡೋದಷ್ಟೇ ಅಲ್ಲ, ನನ್ನ ಮಗು ಹುಟ್ಟಿದ್ದು ಕೂಡ ಗುಹೆಯಲ್ಲಿಯೇ. ಮಕ್ಕಳ ತಂದೆ ಇಸ್ರೇಲಿ ಉದ್ಯಮಿ ಎಂದು ಹೇಳಿದ್ದಾರೆ. ಆಕೆಯ ಜೀವನ ಶೈಲಿ ಮತ್ತು ಆರೋಪ. ನೀನಾ ತಾನು 20 ದೇಶಗಳ ಕಾಡುಗಳಲ್ಲಿ ವಾಸಿಸಿದ ಅನುಭವವನ್ನ ಹೊಂದಿದ್ದೇನೆ ಎಂದು ಹೇಳಿಕೊಂಡಿದ್ದಾಳೆ. ಗೋಕರ್ಣಕ್ಕೆ ಆಧ್ಯಾತ್ಮಿಕತೆಗಾಗಿ ಬಂದಿಲ್ಲ, ಪ್ರಕೃತಿಯು ಆರೋಗ್ಯವನ್ನ ನೀಡುತ್ತೆ ಎಂದು ಆಕೆ ಸ್ಪಷ್ಟಪಡಿಸಿದ್ದಾಳೆ. ಆಕೆಯ ಮಕ್ಕಳು ಆರೋಗ್ಯವಾಗಿದ್ದು, ಶಿಕ್ಷಣಕ್ಕಾಗಿ ಪ್ರಕೃತಿಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಗಣಿತ, ಭಾಷೆ ಮತ್ತು ಕಲೆಯನ್ನ ಕಲಿಸ್ತಾ ಇದ್ವಿ ಅಂತ ಆಕೆ ತಿಳಿಸಿದ್ದಾಳೆ. ಆದರೆ ವೀಸಾ ಉಲ್ಲಂಘನೆಯಿಂದಾಗಿ ಆಕೆಯ ಈ ಜೀವನ ಶೈಲಿಯನ್ನ ಕಾನೂನಿನ ಕದನಕ್ಕೆ ಎಳೆಯಲಾಗಿದೆ. ನೀನಾಳ ಕಥೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಕೆಲವರು ಆಕೆಯ ಸಾಹಸಮಯ ಜೀವನವನ್ನ ಜಂಗಲ್ ಮಾಮ್ ಎಂದು ಕರೆದು ಮೆಚ್ಚಿಕೊಂಡ್ರೆ, ಇತರರು ಮಕ್ಕಳ ಸುರಕ್ಷತೆಯ ಬಗ್ಗೆ ಕಾಳಜಿಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಕಥೆಯು ಪುಸ್ತಕವೊಂದಕ್ಕೆ ಯೋಗ್ಯವಾಗಿದೆ ಎಂದು ಒಬ್ಬ ಎಕ್ಸ್ ಬಳಕೆದಾರರು ಬರೆದಿದ್ದಾರೆ. ನೀನಾ ಕುಟಿನಾಳ ಗೋಕರ್ಣದ ಗುಹೆಯ ಜೀವನವು ಆಧ್ಯಾತ್ಮಿಕತೆ, ಪ್ರಕೃತಿಯೊಂದಿಗಿನ ಸಾಮರಸ್ಯ ಮತ್ತು ಕಾನೂನು ಉಲ್ಲಂಘನೆಯ ಸಂಕೀರ್ಣ ಕಥೆಯಾಗಿದೆ. ಆಕೆಯ ಮಕ್ಕಳ ತಂದೆಯನ್ನ ಪತ್ತೆ ಮಾಡಿದ FRRO ರಷ್ಯಾದ ದೂತಾವಾಸದೊಂದಿಗೆ ಸಂಪರ್ಕದಲ್ಲಿದ್ದು, ಗಡೀಪಾರು ಪ್ರಕ್ರಿಯೆಯನ್ನ ಶೀಘ್ರವಾಗಿ ಪೂರ್ಣಗೊಳಿಸಲು ಯತ್ನಿಸ್ತಾ ಇದೆ. ಈ ಘಟನೆಯು ಗೋಕರ್ಣದಂತಹ ಪವಿತ್ರ ಸ್ಥಳಗಳಿಗೆ ಆಕರ್ಷಿತರಾಗುವ ವಿದೇಶಿಯರ ಜೀವನ ಶೈಲಿಯ ಬಗ್ಗೆ ಚರ್ಚೆಗೆ ಕಾರಣವಾಗಿದೆ. ಪ್ರೇಯಸಿ ಹಾಗೂ ಮಕ್ಕಳು ಸಿಕ್ಕಿದ ವಿಷಯ ಕೇಳಿ ಇಸ್ರೇಲ್ನಿಂದ ಓಡೋಡಿ ಬಂದ ಪ್ರಿಯಕರ. ಗೋಕರ್ಣದ ದಟ್ಟ ಕಾನನದ ಗುಹೆಯಲ್ಲಿ ವಾಸವಿದ್ದ ರಷ್ಯಾ ಮಹಿಳೆ ಕುರಿತು ದಿನಕ್ಕೊಂದು ವಿಷಯಗಳು ಬಯಲಾಗ್ತಾ ಇದ್ದು, ಇದೀಗ ಪ್ರೇಯಸಿ ಹಾಗೂ ಮಕ್ಕಳು ಸಿಕ್ಕಿದ ವಿಷಯ ಕೇಳಿ ಪ್ರಿಯಕರ ಇಸ್ರೇಲ್ನಿಂದ ಓಡೋಡಿ ಬಂದಿದ್ದಾನೆ. ಪ್ರೇಯಸಿ ಗೋಕರ್ಣದಲ್ಲಿ ಪತ್ತೆಯಾಗಿರುವ ಸುದ್ದಿ ಕೇಳ್ತಾ ಇದ್ದಂತೆ ಡೋರ್ ಗೋಲ್ಡ್ಸ್ಟೀನ್ ಓಡೋಡಿ ಬಂದಿದ್ದು, ಮಹಿಳೆ ನೀನಾ ಕುಟಿನಾಗೂ ಹಾಗೂ ಆತನಿಗೂ ಇರುವ ಸಂಬಂಧದ ಬಗ್ಗೆ ಎಳೆ ಎಳೆಯಾಗಿ ಬೆಚ್ಚಿಟ್ಟಿದ್ದಾನೆ. ನೀನಾ ಕುಟಿನಾ 2016ರಲ್ಲಿ ಭಾರತಕ್ಕೆ ಬಂದಿದ್ಲು. ಬಳಿಕ ಗೋವಾದ ಕಂಪನಿಯೊಂದರಲ್ಲಿ ಕೆಲಸಕ್ಕೆ ಸೇರಿದ್ಲು. ಈ ವೇಳೆ ಅಲ್ಲಿ ಡೋರ್ ಗೋಲ್ಡ್ಸ್ಟೀನ್ ಎಂಬಾತನ ಪರಿಚಯವಾಗುತ್ತೆ. ಬಳಿಕ ಪರಿಚಯ ಸ್ನೇಹಕ್ಕೆ ತಿರುಗಿ ಸ್ನೇಹ ಪ್ರೀತಿಯಾಗುತ್ತೆ. ಮೊದಲೇ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಇಬ್ಬರು ಕೂಡ ರಜೆಯ ಸಮಯದಲ್ಲಿ ಭಾರತದಲ್ಲೇ ಅನೇಕ ಕಡೆ ಸುತ್ತಾಡುತ್ತಾ ಇದ್ರು. ಬಳಿಕ ಇಬ್ಬರು ಕೂಡ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಇರಲು ಮುಂದಾಗಿದ್ದಾರೆ. ಈ ವೇಳೆ ಇಬ್ಬರು ಹೆಣ್ಣು ಮಕ್ಕಳು ಜನಿಸಿದ್ರು.
ನೀನಾ ಹಾಗೂ ಡೋರ್ ನಡುವೆ ಪ್ರೇಮ ಉಂಟಾಗಿದ್ದು 2019ರಲ್ಲಿ ಇದೇ ವೇಳೆ ಕೋವಿಡ್ ಮಹಾಮಾರಿ ಕೂಡ ದೇಶದಲ್ಲಿ ಕಾಣಿಸಿಕೊಂಡಿತ್ತು. ಈ ವೇಳೆ ಗೋವಾದಲ್ಲಿ ಎಲ್ಲ ಬಂದ್ ಆದ್ದರಿಂದ ಯಾವುದೋ ಕಾರಣಕ್ಕೆ ಡೋರ್ ವಾಪಸ್ ಇಸ್ರೇಲ್ಗೆ ಹೋಗುವಂತಹ ಪರಿಸ್ಥಿತಿ ಬಂತು. ಅದರಂತೆ ಆತ ಇಸ್ರೇಲ್ಗೆ ಹೋದ ಮೇಲೆ ತನ್ನ ಮಗಳು ಹಾಗೂ ಹೆಂಡತಿಯೊಂದಿಗೆ ದಿನನಿತ್ಯ ಕರೆ ಮಾಡಿ ಮಾತಾಡ್ತಾ ಇದ್ದ. ಆದರೆ ನೀನಾ ಬಳಿ ಮನೆ ಬಾಡಿಗೆ ಕಟ್ಟಲು ಹಣವಿಲ್ಲದೆ ಊಟ ತಿಂಡಿಗೂ ಕಷ್ಟವಾಗಿ ಯಾರಿಗೂ ಹೇಳದೆ ಕೇಳದೆ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗಿದ್ಲು. ಈ ಬಗ್ಗೆ ಪ್ರಿಯಕರ ಗೋವಾ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ದೂರು ದಾಖಲಿಸ್ತಾನೆ. ಅದರಂತೆ ಪೊಲೀಸರು ಕೂಡ ಮಹಿಳೆಗಾಗಿ ಎಲ್ಲೆಡೆ ಹುಡುಕಾಟ ನಡೆಸ್ತಾರೆ. ಆದರೆ ಮಹಿಳೆ ಎಲ್ಲಿಗೆ ಹೋಗಿದ್ದಾಳೆ, ಇಬ್ಬರು ಮಕ್ಕಳು ಏನಾದ್ರು ಅನ್ನೋದಕ್ಕೆ ಯಾವುದೇ ಸುಳಿವು ಪತ್ತೆಯಾಗೋದಿಲ್ಲ. ಇದರಿಂದ ತೀವ್ರವಾಗಿ ಮನನೊಂದಿದ್ದ ಡೋರ್ ಪ್ರೇಯಸಿ ಹಾಗೂ ಮಕ್ಕಳು ಇಂದಲ್ಲ ನಾಳೆ ಸಿಕ್ಕೇ ಸಿಗ್ತಾರೆ ಎಂಬ ನಂಬಿಕೆಯಲ್ಲಿ ಜೀವನ ಸಾಗಿಸ್ತಾ ಇದ್ದ. ಅದರಂತೆ ಇದೀಗ ಪ್ರೇಯಸಿ ಸಿಕ್ಕಿರುವ ಸುದ್ದಿ ಕೇಳಿದಂತೆ ಡೋರ್ ಇಸ್ರೇಲ್ನಿಂದ ದಿಢೀರಾಗಿ ಭಾರತಕ್ಕೆ ಬಂದಿದ್ದಾನೆ. ಇದೀಗ ಈ ಬಗ್ಗೆ ಮಾತನಾಡಿದ ಪ್ರಿಯಕರ ಡೋರ್, ಗೋವಾಗೆ ತೆರಳಿದ್ದಾಗ ನೀನಾ ಕುಟೀನಾ ಹಾಗೂ ನನ್ನ ನಡುವೆ ಪ್ರೀತಿ ಹುಟ್ಟಿಕೊಂಡಿತ್ತು. 2017ರಿಂದ 2024ರವರೆಗೂ ನಾವಿಬ್ಬರು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ನಲ್ಲಿ ಇದ್ವಿ. ವರ್ಷದಲ್ಲಿ 6 ತಿಂಗಳು ಗೋವಾದಲ್ಲಿ ಇರ್ತಾ ಇದ್ವಿ. 2019ರಿಂದಲೂ ನಾನು ಆಕೆಗೆ ಪ್ರತಿ ತಿಂಗಳು 3.5 ಲಕ್ಷ ರೂಪಾಯಿ ಹಣ ಕೊಡ್ತಾ ಇದ್ದೆ. ಆದರೆ 2024ರ ಡಿಸೆಂಬರ್ನಲ್ಲಿ ನೀನಾ ಯಾವುದೇ ಮಾಹಿತಿ ನೀಡದೆ ಗೋವಾದಿಂದ ನಾಪತ್ತೆಯಾಗಿದ್ದು, ಈ ಬಗ್ಗೆ ನಾನು ಪಣಜಿಯಲ್ಲಿ ನಾಪತ್ತೆ ದೂರು ಕೊಟ್ಟಿದ್ದೆ. ಬಳಿಕ ಮಾರ್ಚ್ ತಿಂಗಳಲ್ಲಿ ಆಕೆ ಮಕ್ಕಳ ಜೊತೆ ಗೋಕರ್ಣದಲ್ಲಿ ಇರೋದು ಗೊತ್ತಾಗಿದೆ ಎಂದರು. ಅಷ್ಟೇ ಅಲ್ಲದೆ ನನ್ನ ಮಕ್ಕಳನ್ನ ನನಗೆ ಕೊಡಿಸಿ, ಅವರಿಗೆ ಈಗಾಗಲೇ 6 ವರ್ಷವಾಗಿದೆ. ಹೀಗಾಗಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು, ಉತ್ತಮ ಪರಿಸರದಲ್ಲಿ ಬೆಳೆಸಬೇಕು ಎಂದು ಪ್ರಿಯಕರ ಡೋರ್ ಮನವಿ ಮಾಡಿದ್ದಾನೆ. ಆದರೆ ಇದಕ್ಕೆ ನೀನಾ ಒಪ್ಪದೆ ನನ್ನ ಮಕ್ಕಳು ಪರಿಸರದಲ್ಲೇ ಬೆಳೀಬೇಕು ಎಂದು ನಾನು ಎಲ್ಲಿಗೂ ಕಳಿಸೋದಿಲ್ಲ ಎಂದು ಪಣ ತೊಟ್ಟಿದ್ದಾಳೆ.